NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಈ ವರ್ಷವೇ ಬ್ಯಾನ್ ಆಗತ್ತಾ 500 ರೂಪಾಯಿ ನೋಟು? ಕೇಂದ್ರ ಸರ್ಕಾರದಿಂದ ಮಹತ್ವದ ಸೂಚನೆ. ಎರಡು 2016ರಲ್ಲಿ 500 ರೂಪಾಯಿ ನೋಟು ಹಾಗೆ 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡುವ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆನಂತರ ಭಾರತದಲ್ಲಿ ಯಾವುದೇ ನೋಟುಗಳು ಬ್ಯಾನ್ ಆಗಿರಲಿಲ್ಲ. ಆದರೆ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದಿದ್ದರೂ ನೋಟ್ ಬ್ಯಾನ್ ಆಗಿದೆ ಅಂತ ಹೇಳಿ ಹಲವು ರೀತಿಯಾದಂಥ ವದಂತಿಗಳು ವೈರಲ್ ಆಗಿದೆ. ಅದೇ ರೀತಿ ಇದೀಗ 500 ರೂಪಾಯಿ ನೋಟಿನ ರದ್ದತಿ ಬಗ್ಗೆಯೂ ಕೂಡ ಸುದ್ದಿಗಳು ವೈರಲ್ ಆಗ್ತಾ ಇದೆ. ಮಾರ್ಚ್ 2026ರ ಒಳಗೆ 500 ರೂಪಾಯಿ ನೋಟುಗಳ ಮುದ್ರಣ ಚಲಾವಣೆಯನ್ನ ಸ್ಥಗಿತಗೊಳಿಸಲಾಗುತ್ತೆ ಅಂತ ಹೇಳಿ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ವೈರಲ್ ಆಗ್ತಾ ಇದೆ. ಆದರೆ ಇದೀಗ ಸಾಮಾಜಿಕ ಮಾಧ್ಯಮಗಳ ವರದಿಗಳು ಸುಳ್ಳು ಅಂತ ಹೇಳಿ ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಸತ್ಯಾಂಶವನ್ನ ಪರಿಶೀಲನಾ ವರದಿಯನ್ನ ಹೊರಗಡೆ ಹಾಕಿರುವಂಥದ್ದು. ಹಾಗಿದ್ರೆ ಫ್ಯಾಕ್ಟ್ ಚೆಕ್ ಹೇಳಿದ್ದೇನು? 500 ರೂಪಾಯಿ ನೋಟುಗಳ ಚಲಾವಣೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಗಿತಗೊಳಿಸಲಿದೆ ಅನ್ನುವಂಥ ಊಹಾಪೋಹಗಳ ಬಗ್ಗೆ ಪರಿಶೀಲನೆ ನಡೆಸಿ ಆ ಸುದ್ದಿಗಳು ಸಂಪೂರ್ಣ ಸುಳ್ಳು ಅಂತ ಹೇಳಿ PAB ಸ್ಪಷ್ಟನೆ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ X ಅಂದರೆ ಟ್ವಿಟರ್ನಲ್ಲಿ ಪೋಸ್ಟನ್ನು ಮಾಡಿ ಕೆಲವು ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳು 500 ನೋಟುಗಳ ಚಲಾವಣೆಯನ್ನು ಮಾರ್ಚ್ 2026ರ ಒಳಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಲ್ಲಿಸುತ್ತೆ ಅಂತೇಳಿ ಹೇಳಿಕೊಂಡಿದೆ. ಆ ಪ್ರಕಾರವಾಗಿ ಈ ಹೇಳಿಕೆ ಸುಳ್ಳು ಅಂತ ಹೇಳಿ ಜೊತೆಗೆ ಅಂತಹ ಯಾವುದೇ ಘೋಷಣೆ ಮಾಡಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದೆ. 500 ರೂಪಾಯಿ ನೋಟುಗಳು ಸದ್ಯ ಮಾನ್ಯವಾಗಿದೆ ಮತ್ತು ಎಲ್ಲ ವಹಿವಾಟುಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆದ್ದರಿಂದ ಯಾವುದೇ ಮಾಹಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ದಾರಿ ತಪ್ಪದಂತೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ PAB ಸೂಚನೆ ಕೊಟ್ಟಿದೆ. 500 ರೂಪಾಯಿ ನೋಟುಗಳನ್ನು ಅಮಾನ್ಯಗೊಳಿಸಿಲ್ಲ ಮತ್ತು ಅವು ಕಾನೂನುಬದ್ಧ ಟೆಂಡರ್ ಆಗಿ ಉಳಿದಿದೆ. ಯಾವುದೇ ಸುದ್ದಿಯನ್ನು ನಂಬುವ ಅಥವಾ ಶೇರ್ ಮಾಡುವ ಮೊದಲು ಅಧಿಕೃತ ಮೂಲಗಳಿಂದ ಪರಿಶೀಲಿಸಿ ಅನ್ನುವಂಥ ಸಲಹೆ ಕೊಟ್ಟಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.